ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರನ್ನ ಒಂದನೇ ಆರೋಪಿಯನ್ನಾಗಿ, ಅವರ ಹೆಂಡತಿ ಶ್ರೀಮತಿ ಪಾರ್ವತಿಯವರನ್ನ ಎರಡನೇ ಆರೋಪಿಯನ್ನಾಗಿ, ಸಿದ್ದರಾಮಯ್ಯ ಅವರ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ಮೂರನೇ ಆರೋಪಿಯಾಗಿ, ದೇವರಾಜನವ್ರನ್ನ ನಾಲ್ಕನೇ ಆರೋಪಿಯನ್ನಾಗಿ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ದು ಆ ಪ್ರಕಾರ ಇವತ್ತು ಲೋಕಾಯುಕ್ತ ಪ್ರಥಮ ವರದಿಯನ್ನು ದಾಖಲು ಮಾಡಿದ್ದಾರೆ. ಅಂದರೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ತನಿಖೆಗೆ ಸಂಬಂಧಪಟ್ಟ ಏನು ಪ್ರಕ್ರಿಯೆಗಳಿದೆ ಅದು ನಡೆಯುತ್ತೆ. ಬಹುಶಃ ಇದು ರಾಜ್ಯದ ಇತಿಹಾಸದಲ್ಲಿ ಈ ಘಟನೆ ಮೊದಲು ಅಂತ ನನಗನ್ಸುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಯ ಭ್ರಷ್ಟಾಚಾರದ ವಿರುದ್ಧ, ಅಕ್ರಮ ಅನ್ಯಾಯ ಅಪರಾಧ ಕೃತ್ಯದ ವಿರುದ್ಧ ನಿರಂತರವಾಗಿ ಒಂದು ಹೋರಾಟವನ್ನು ನಡೆಸಿ ಅವರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿರುವಂಥದ್ದು ಬಹುಶಃ ಇಂದಿನ ರಾಜಕೀಯ ಇತಿಹಾಸದಲ್ಲಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಹೊಸ ಇತಿಹಾಸವನ್ನು ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದ ಜನತೆಯ ಶುಭ ಹಾರೈಕೆಯಿಂದ, ಅವರ ಪರೋಕ್ಷ ಬೆಂಬಲಗಳಿಂದ ಇವತ್ತು ಈ ಒಂದು ಕೆಲಸವನ್ನು ಮಾಡಿದ್ದೀನಿ. ನನ್ನ ಹಿಂದೆ ಹಲವಾರು ಸಾಮಾಜಿಕ ಕಳಕಳಿ ಉಳ್ಳಂತಹ ಒಂದು ತಂಡವನ್ನು ಕೆಲಸ ಮಾಡಿ ನಿರಂತರವಾಗಿ ನನ್ನ ಜೊತೆ ನಿಂತ್ಕೊಂಡು ಇಲ್ಲಿವರೆಗೂ ನನಗೆ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ. ಮಾಧ್ಯಮದವರು ಕೂಡ ಇದೇ ರೀತಿ ಮೊದಲಿಂದನೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ಇದೇ ರೀತಿ ನೀವು ಮುಂದಿನ ಸಹಕಾರವನ್ನು ನೀಡಿ ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯವನ್ನು ಕಾಣಿಸುವವರೆಗೆ, ಅಂದರೆ ಏನು ನಾನು ಆರೋಪ ಮಾಡಿದ್ದೀನಿ ಅದನ್ನು ಸಾಬೀತುಪಡಿಸಿ ಸಿದ್ದರಾಮಯ್ಯನಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಕ್ರಮವಾಗಿ ನಿವೇಶನವನ್ನು ಪಡೆದಿದ್ದಾರೆ. ಆ ನಿವೇಶನ ಎಲ್ಲವೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರಬೇಕು. ಅರ್ಹ ಫಲಾನುಭವಿಗಳಿಗೆ ಆ ನಿವೇಶನ ತಲುಪಬೇಕು. ಅಲ್ಲಿವರೆಗೂ ನನ್ನ ನಿರಂತರ ಹೋರಾಟ ಇರ್ತದೆ. ಆ ಒಂದು ಹೋರಾಟಕ್ಕೆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಈ ರಾಜ್ಯದ ಜನತೆಯ ಶುಭ ಹಾರೈಕೆ ನನ್ನ ಜೊತೆ ಇರಲಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಸರ್, ನಾವು ಈ ಪ್ರಕರಣವನ್ನು ಸಿಬಿಐನ ತನಿಖೆ ನಡೆಸಬೇಕು ಅಂತೇಳಿ 2-3 ಕಾರಣದಿಂದ ಹಾಕಿದ್ದೀವಿ. ಒಂದು, ಲೋಕಾಯುಕ್ತ ಅನ್ನೋದು ರಾಜ್ಯ ಸರ್ಕಾರದ ಅಧೀನಕ್ಕೆ ಒಳಪಡೋದ್ರಿಂದ ಅವರ ಪ್ರಭಾವಕ್ಕೊಳಗಾಗಿ ಸತ್ಯನೇ ಎತ್ತಿಡಿಯೋದಕ್ಕೆ ಹಿಂಜರಿಯಬಹುದು. ಮತ್ತೊಂದು, ಮುಖ್ಯಮಂತ್ರಿಯಂತಹ ವಿರುದ್ಧ ದಾಖಲಾದಂಥ ಪ್ರಕರಣಗಳನ್ನು ಸಿಬಿಐನ ತನಿಖೆ ನಡೆಸಬೇಕು ಅಂತ ಒಂದು ನಿಯಮ ಇದೆ. ಮತ್ತು ಅದ್ರ ಜೊತೆಗೆ 50 ಕೋಟಿಗಿಂತ ಹೆಚ್ಚಿನ ಬೆಲೆಯ ಪ್ರಕರಣವನ್ನು ಕೂಡ ಸಿಬಿಐನ ತನಿಖೆ ನಡೆಸಬೇಕು ಅಂತ ಹೇಳಿದೆ. ಈಗಾಗಲೇ ಸ್ವತಃ ಸಿದ್ದರಾಮಯ್ಯವರೇ ತಮ್ಮ ಸ್ವತ್ತಿನ ಮೌಲ್ಯ 62 ಕೋಟಿ ಅಂತ ಹೇಳಿರೋದ್ರಿಂದ ಈ ಪ್ರಕರಣ ಸಿಬಿಐನ ನಡೆಸೋದು ಕಾನೂನು ಬದ್ಧವಾಗಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೂಡ ಹಲವಾರು ತೀರ್ಪುಗಳನ್ನು ನೀಡಿರೋದ್ರಿಂದ ಇವೆಲ್ಲವನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ಇವತ್ತಾಗಲೇ ಒಂದು ರಿಟ್ ಪಿಟಿಷನ್ ಸಲ್ಲಿಸಿದ್ದೀವಿ. ಈ ಪ್ರಕರಣವನ್ನು ಸಿಬಿಐ ಕೊಡಿಸೋದಕ್ಕೆ ಕೂಡ ನಾವು ಹೋರಾಟವನ್ನು ನಡೆಸ್ತೀವಿ. ಅರ್ಜಿ ಸಲ್ಲಿಕೆ ಆಗಿದೆ. ಇವತ್ತು ಮಧ್ಯಾಹ್ನ ಅರ್ಜಿ ಸಲ್ಲಿಕೆ ಆಗಿದೆ. ಮುಂದಿನ ವಾರ ವಿಚಾರಣೆಯಲ್ಲಿ ಬರ್ಬೋದು ಅಂದ್ಕೊಂಡಿದ್ದೀವಿ.